ಭಾರತ್ ಹ್ಯಾಪಿ ವರಲ್ಡ್ ರಿಚ್ ವರಲ್ಡ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ನೀವು 3ನೇ ತಾರೀಕು ಹುಟ್ಟಿದ್ದೀರಾ, 12ನೇ ತಾರೀಕು ಹುಟ್ಟಿದ್ದೀರಾ, 21ನೇ ತಾರೀಕು ಹುಟ್ಟಿದ್ದೀರಾ, 30ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದ್ರೆ ನಿಮ್ಮನ್ನ 3 ಬಾರ್ನ್ ಪೀಪಲ್ ಅಂದ್ರೆ 3ನೇ ತಾರೀಕು ಹುಟ್ಟಿದವರು ಅಂತ ಕರಿತೀವಿ. ಸೊ ನಿಮ್ಗೆ ಯಾರು ಲಕ್ಕಿ ಸೋಲ್ ಮೇಟ್ಸ್, ಯಾರು ನಿಮ್ಗೆ ಲೈಫ್ ಪಾರ್ಟ್ನರ್, ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾದ್ರೆ ಯಾವ ನಂಬರ್ ನಿಮ್ಗೆ ಲಕ್ಕಿ ಇರುತ್ತೆ, ಲಕ್ಕಿ ಸಾಥ್ ಕೊಡ್ತಾರೆ, ಅವರು ನಿಮ್ಗೆ ತುಂಬಾ ಪ್ರೀತಿ ಪೂರ್ವಕವಾಗಿ ಇರ್ತೀರಾ, ತುಂಬಾ ಪ್ರೀತಿ ಅನ್ಯೋನ್ಯವಾದ ದಾಂಪತ್ಯನ ನೀವು ಕೊನೆಯವರೆಗೂ ಸಾಗಿಸ್ಬೇಕು ಅಂದ್ರೆ ನೀವು ಮದುವೆ ಮಾಡ್ಕೊಳ್ಳುವ ಹುಡುಗಿ ಅಥವಾ ಹುಡುಗನ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ತುಂಬಾ ಅದ್ಭುತವಾಗಿ ಇರುತ್ತೆ. ನಿಮ್ ಲವ್ ಸಕ್ಸಸ್ ಕೂಡ ಆಗತ್ತೆ. ಲವ್ ಮಾಡ್ತಿರ್ತೀರಲ್ಲ, ಆ ನಂಬರ್ಸ್ ಕೂಡ ನೀವು ಈ ಲಕ್ಕಿಯಲ್ಲಿ ಇದೀಯಾ 3ನೇ ತಾರೀಕು ಅವ್ರಿಗೆ, ಸೊ ಈ ನಂಬರ್ ಅಲ್ಲಿ ಇದ್ರೆ ಆ ಲವ್ ಕೂಡ ಸಕ್ಸಸ್ ಆಗತ್ತೆ, ಮ್ಯಾರೇಜ್ ಲೈಫ್ ಸಕ್ಸಸ್ ಆಗತ್ತೆ. ತುಂಬಾ ಪ್ರೀತಿಯಾಗಿ ರೊಮ್ಯಾಂಟಿಕ್ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ನಂಬರ್ಸ್ ನ ಸೆಲೆಕ್ಟ್ ಮಾಡಿ. ಯಾವ ನಂಬರ್ ಅದು ನಿಮ್ಗೆ 1ನೇ ತಾರೀಕು 9ನೇ ತಾರೀಕು ಥಿಕೆಸ್ಟ್ ಫ್ರೆಂಡ್ಸ್, ತುಂಬಾ ವೆರಿ ಗುಡ್ ಫ್ರೆಂಡ್ಸ್, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರ್ತೀರಾ, ತುಂಬಾ ಪ್ರೀತಿನ ಒಬ್ರಿಗೊಬ್ರು ಕೊಟ್ಟು ತಗೊಂತೀರಾ, ಅಷ್ಟು ಅಣ್ಣಾಗಿರ್ತೀರಾ. ಅದ್ಭುತವಾದ ಮ್ಯಾರೇಜ್ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ 1 and 9 and 5 ಕೂಡ ನಿಮ್ಗೆ ಸೆಕೆಂಡ್ ಆಪ್ಷನ್ ಆಗಿ ಕೊಡ್ತಾ ಇದೀನಿ. 5 ಅನ್ನೋದು ಯಾರಿಗೂ ಎನಿಮಿ ಅಲ್ಲ, ಸೊ ಅದಕ್ಕೋಸ್ಕರ ನಾನು 5 ಕೂಡ ಇನ್ಕ್ಲೂಡ್ ಮಾಡ್ತಾ ಇದೀನಿ ಇಲ್ಲಿ. 5 ಕೂಡ ನೀವು ತಗೋಬಹುದು. ಬೆಸ್ಟ್ ಅಂದ್ರೆ 1 and 9 ಬೆಸ್ಟ್ ನಂಬರ್ಸ್ ನಿಮ್ಗೆ 3ನೇ ತಾರೀಕು ಹುಟ್ಟಿದವರಿಗೆ. ಸೊ ನಿಮ್ಗೆ ಬೇಡ ಎನಿಮಿಶಿಪ್ ಅಂದ್ರೆ ಆಗೋದೇ ಇಲ್ಲ ನಿಮ್ಗೆ, ನಿಮ್ ನಂಬರ್ಗೆ 3ನೇ ತಾರೀಕು ಹುಟ್ಟೋರ್ಗೆ ಅಪೋಸಿಟ್ ನಂಬರ್ ಅಂದ್ರೆ 6. 6ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವ್ರನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಅದು ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು, ಮ್ಯಾರೇಜ್ ಅಲ್ಲಿ ಸೋಲ್ಮೇಟ್ಸ್ ಆರೋ ಲೈಫ್ ಪಾರ್ಟ್ನರ್ ಆಗಿ ಇವ್ರನ್ನ ಮಾತ್ರ ಅವಾಯ್ಡ್ ಮಾಡಿ. ಇನ್ನ ಮಿಕ್ಕ ನಂಬರ್ಸು ಮಾಡ್ಕೋಬಾರ್ದ ಮೇಡಮ್ ಅಂದ್ರೆ ಮಾಡ್ಕೊಂಡ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಮ್ಮಿ ಇರುತ್ತೆ. ನಾನ್ ಕೊಡ್ತಾ ಇರುವ ನಂಬರ್ಸು ನೀವು ಅದ್ಭುತವಾದ ಒಂದು ಮದುವೆಯ ಬಾಂಧವ್ಯನ ಪಡೆಯುವಂತ ನಂಬರ್ಸ್ ಇದು 1 and 9 5. ಥ್ಯಾಂಕ್ ಯು. ಹ್ಯಾಪಿ ಭಾರತ್.